ಹುಟ್ಟಪ್ಪನವರ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿಂದ ಬಂದಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ತಮಗೆಲ್ಲರೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಮಹಾಶಿವಯೋಗಿ ಆಗಿರುವಂತಹ ಹುಟ್ಟಪ್ಪನವರ ಬಸವಲಿಂಗ ಮಹಾಶಿವಗಳವರ ಪುಣ್ಯ ಚರಿತೆಯನ್ನು ಕೇಳುವಂಥ ಸೌಭಾಗ್ಯ. ಯಾಕಂತಂದ್ರೆ ಮಹಾತ್ಮರನ್ನ ಚರಿತೆಯನ್ನು ಕೇಳುವ ಉದ್ದೇಶ ಏನು ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಅನುಭವಿಗಳು ಬರಿತಾ ಹೋಗ್ತಾರೆ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅಂಡರ ಹೊಗಳುವ ಕುಂಡಿಗಳ ನೇನೆಂಬೆ ರಾಮನಾಥ ಅಂತ ಹೇಳಿರೋ ದಾಸಮ್ಮನವರು ಬರುವಂತೆ ಎಲ್ಲವನ್ನು ಕೊಟ್ಟ ಭಗವಂತನಿಗಾಗಿ ಭಗವಂತ ನಮಗೆಲ್ಲವನ್ನು ಕೊಡ್ತಾನೆ. ನಾವು ಕೇವಲ ಒಂದಿಷ್ಟನ್ನು ಕೊಟ್ಟು ಭಗವಂತ ಎಲ್ಲವನ್ನು ಕೊಟ್ಟ ಭಗವಂತನನ್ನು ಮರಿತೇವೆ. ಹಾಗಾಗಿ ಇವತ್ತು ನಮ್ಮ ಈ ಭಾಗದೊಳಗಿರುವಂತಹ ಸಕಲ ಸದ್ಭಕ್ತರ ಜೀವನವನ್ನ ಹಾಗೂ ಬಂದಿರುವಂತಹ ಸಕಲ ಸದ್ಭಕ್ತರ ಕಷ್ಟಗಳನ್ನ ಅರಿಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಕ್ಷೇತ್ರದ ಒಡೆಯರಾಗಿರುವಂತ ಲಿಂಗೈಕ್ಯರಾದ ಮರಿಬಸವಲಿಂಗ ಮಹಾಶಿವಗೌಡರು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಆ ಯೋಗಿಯ ಚರಿತೆಯನ್ನು ಕೇಳುವುದರಿಂದ ನಮ್ಮೆಲ್ಲರ ಬದುಕು ಹಸನಾಗ್ತದೆ. ಹಾಗಾಗಿ ಮಹಾಶಿವಯೋಗಿಯ ಪುಣ್ಯ ಪುರಾಣವನ್ನು ಕೇಳುವುದು ಕೇವಲ ಅದು ನಮಗಾಗಿ ಅಲ್ಲ. ಯಾಕಂದ್ರೆ ಇವತ್ತು ಅನೇಕ ಜನ ತಾಯಂದಿರು ಬಂದಿದ್ದೀರಿ. ಅದರೊಳಗೂ ವಿಶೇಷವಾಗಿ ಅಂತಂದ್ರೆ ತಾವೆಲ್ಲ ಧಾರಾವಾಹಿಗಳನ್ನ ಒಂದಿಷ್ಟು ಬದಿಗೊತ್ತಿ ಬಂದಿದ್ದೀರಿ. ಅದಿರಬೇಕು, ಧಾರಾವಾಹಿ ಇರ್ತದೆ ಜೀವನದೊಳಗೆ. ಎಷ್ಟೋ ಧಾರಾವಾಹಿಗಳು ಕೇವಲ ವ್ಯಕ್ತಿಗೆ ಸಂತೋಷ ಕೊಡೋದ್ರ ಜೊತೆಗೆ ಎಷ್ಟೋ ಮನೆಗಳ ಹಾಳಾಗುವಂಥ ಕಾರ್ಯಗಳನ್ನು ಕೂಡ ಧಾರಾವಾಹಿಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಅದನ್ನೊಂದಿಷ್ಟು ಬದಿಗೊತ್ತುದು ನಮ್ಮ ಹಿರಿಯರು, ನಮ್ಮ ಶರಣರು ಹಾಕಿಕೊಟ್ಟಿರುವಂಥ ಒಂದಿಷ್ಟು ಮಾರ್ಗದೊಳಗೆ ನಾವು ಬದುಕಿದ್ವು ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗ್ತಿದೆ ಅನ್ನೋದನ್ನ ಈ ಮರಿಬಸವಲಿಂಗ ಶಿವಯೋಗಿಗಳವರ ಪುರಾಣವನ್ನು ಕೇಳುವುದರಿಂದ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ಮಹಾತ್ಮರ ಮೆರೆಯುವುದೇ ಘನಮುಕ್ತಿ ಪದಂ ಶಿವಾದವನ್ನು ಅಂತ ಮಹಾತ್ಮರ ಸ್ಮರಣೆಯನ್ನು ಕೇಳುವಂಥ ಸೌಭಾಗ್ಯ ನಮಗೆಲ್ಲರಿಗೂ ದೊರೆತದ. ಜೊತೆಗೆ ಮಹಾತ್ಮರ ನಾಮಸ್ಮರಣೆ ಮಾಡುವುದರಿಂದ ಹಾಗೂ ಭಗವಂತನ ಸ್ಮರಣೆ ಮಾಡುವುದರಿಂದ ಏನು ಲಾಭ ಆಗ್ತದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು.